ಅಮ್ಮ, ತುಂಬ ಹೊಟ್ಟೆ ಹಸಿತೈತೆ ಕಣಮ್ಮ. ಇವಾಗ ಹೆಂಗ್ ಮಾಡೋಣ? ನಾವು ಕೂಲಿ ಹೋಗಿದ್ರೆ ದುಡ್ಡಾದರೂ ಬರೋದು. ನಾವು ಕೂಲಿನೂ ಹೋಗ್ಲಿಲ್ಲ, ಏನಿಲ್ಲ. ತುಂಬ ಹೊಟ್ಟೆ ಹಸುವಾಗ್ತೈತೆ. ಇವಾಗ ಹೆಂಗಮ್ಮ ಮಾಡೋದು? ಹೊಟ್ಟೆ ಹಸಿತೈತೆ ನನಗಂತೂ. ಯಾರು ತಿಂಬಾನಪ್ಪ ಅಮ್ಮಂಗಾಗ್ತೈತೆ. ಹೊಟ್ಟೆ ಹಸು ಅಂದರೆ ಅಷ್ಟಿಷ್ಟು ಹೊಟ್ಟೆ ಹಸುವಾಗ್ತಿಲ್ಲ ಕಣಮ್ಮ ನನಗೆ. ನನಗೂ ಹೊಟ್ಟೆ ಹಸ್ತೈತಮ್ಮ. ರಾತ್ರಿನೂ ಉಮ್ಲಿಲ್ಲ, ಈಗಲೂ ಉಮ್ಲಿಲ್ಲ ಅಂದರೆ ಹೊಟ್ಟೆ ಕೇಳಬೇಕಲ್ಲ. ನನಗೂ ಹೊಟ್ಟೆ ಸೀತೈತೆ ಹಂಗೇನೆ. ಏನು ಮಾಡೋಣಪ್ಪ ಅನ್ನಿಸ್ತೈತಿ. ಅದಕ್ಕೇನೆ ನಡಿ ಹೋಗೋಣ. ಅಲ್ಲಿ ಹೋಗಿ ಇದ್ರ ತಗೆ ಎಲ್ಲನ ಇಸ್ಕೊಂಬರೋಣ. ನೋಡಿ ಅಂಗಡಿ ತಕೋಗಿ ಅವ್ರ ಅಂಗಡಿ ತಕೋಗಿ ಇಸ್ಕೊಂಬರೋಣ. ಎಣ ಕೊಡ್ತೀವಿ ಕೊಡೋಣ ಸಾಲನ ಅಂತ ಹೇಳಿ ಕಿಟ್ಟಣೆರ ಅಂಗಡಿ ತಕೋಗಿ ಸಾಲ ಇಸ್ಕೊಂಬರೋಣ ನಡಿ. ನೋಡಿ ತಡೆ ಒಜ್ಜಿ ಬತ್ತೈತೆ, ಕೇಳ್ತೀನಿ. ಅಜಯ್ ಅಜಯ್ ಅಜಿ. ಅವಳು ಕೊಡಲ್ ಬಿಡಮ್ಮ. ಅವಳು ಯಾತ ಕೊಟ್ಟಾಳು? ಸುಮ್ಕಿರು. ಹಂಗ ಕೇಳೋದಂತೆ ಕೇಳ್ತೀನಿ. ಒಂದ್ಸತಿ ಕೇಳ್ತೀನಿ ತಡಿ. ಕೊಡಜ್ಜಿ, ಯಾತನ ಉಂಬಕ್ ಮಾಡಿದ್ರೆ ಕೊಡು ಅಂತ ಹೇಳಿ ಕೇಳ್ತೀನಿ. ಏನೇ ಅಜ್ಜಿ, ಉಂಬಕ್ಕೆ ಯಾತನ ಮಾಡಿದ್ರೆ ಕೊಡಜ್ಜಿ. ಯಾತನ ಮಾಡಿದೀಯ? ಯಾತನ ಮಾಡಿದ್ರೆ ಸ್ವಲ್ಪ ಸ್ವಲ್ಪ ಕೊಡಜ್ಜಿ. ಹೊಟ್ಟೆ ಹಸ್ತೈತೆ. ರಾತ್ರಿನೂ ಉಂಡಿಲ್ಲ, ಈಗಲೂ ಉಂಡಿಲ್ಲ. ಹೊಟ್ಟೆ ಹೆಂಗೆ ಹಸೀತೈತಿ. ಅದಕ್ಕೇನೆ ಕೊಡಜ್ಜಿ. ಸ್ವಲ್ಪ ಸ್ವಲ್ಪ ಒಂದು ಇಡೀ ಅನ್ನ ಇಕ್ಕಜ್ಜಿ ಸಾಕು. ಇಲ್ಲಮ್ಮ, ನಾನು ಯಾತಕ್ಕೆ ಸ್ಯಾನೆ ಮಾಡೋಣ? ನಿಮ್ಮಪ್ಪ ಈಗೂ ನನಗೂ ಎಷ್ಟು ಬೇಕು ಅಷ್ಟೇ ಮಾಡ್ಕೊಂಡಿದ್ದು. ನಾನೊಂದು ಈಟೈಟ್ ಉಪ್ಪಿಟ್ಟು ಮಾಡಿದ್ದೆ, ಆಲೇನೆ ಖಾಲಿ ಆಯ್ತು. ನಾನು ಯಾತಕ್ಕೆ ಸ್ಯಾನೆ ಮಾಡಿಕ್ಕೆಮ್ಮನ? ನಿಮ್ಮಪ್ಪ ಬೈತಾನೆ, ಸ್ಯಾನೆ ಮಾಡ್ಬೇಡ್ಕಣಮ್ಮ ಇರೋರಿಬ್ರೊಳಗೆ ಒಂದು ರೊಟ್ಟು ಮಾಡು ಅಂತ ಹೇಳಿ ಹೇಳ್ತಾನೆ. ಅದಕ್ಕೆ ನಾನು ಸ್ಯಾನೆ ಮಾಡಲ್ಲ. ಅಲ್ಲ ಮಾಡೋಣ, ಕೊಡು ಒಂದು ತಪ್ಪಲೆ ಅನ್ನ ಮಾಡಿ ಕೊಡು. ಒಂದಿಟ್ಟು ಗೊಜ್ಜನ ಕಿವಿಸಿ ಗೊಜ್ಜು ಅನ್ನ ಒಂದು ಈಟೈಟ್ ಅನ್ನ ಮಾಡ್ಕೊಂಡು ಕೊಡು. ಇಲ್ಲಾಂದರೆ ರವೆ ಪಟ್ ನಾವು ತಗೊಬಂದು ಕೊಡ್ತೀವಿ, ಮಾಡ್ಕೊಂಡು ಕೊಡು. ಸ್ಟವ್ನು ಇಸ್ಕೊಂಡು ಹೋದ್ಲು. ಸ್ಟವ್ ತಪ್ಪಲೆ ಯಾತೂ ಇಲ್ಲ. ಒಂದೇ ಒಂದು ನಾತಂಡ್ರದೊಂದು ತಪ್ಪಲೆ ಐತೆ ಅಷ್ಟೇನೆ. ಅದಕ್ಕೇನೆ ಇಲ್ಲೇ ತಿರ ಒಲೆ ಗುಂಡಿಕ್ಕಿ ಇಲ್ಲೇ ಉರಿಕನ ಅಂತ ಇದ್ದೀವಿ. ಮಾಡ್ಕೊಂಡು ಉಣ್ತೀವಿ. ಇಲ್ಲಾಂದ್ರೆ ಒಳಗೆ ಮಾಡ್ಕೊಡ್ತೀವಿ. ಗ್ಯಾಸ್ನಾಗ ಒಂದು ಈಟೈಟ್ ಕುಕ್ಕರ್ನಾಗ ಒಂದು ಈಟ್ ಕೂಗಿಸ್ಕೊಡು. ಅನ್ನನ ತಗೊಂಬರ್ತೀವ. ಒಟ್ಟು ಯಾರು ಮಾಡ್ತಾರೆ ಅದಕ್ಕಾಗಿನ. ಇಲ್ಲಮ್ಮ ತಾಯಿ, ನಮ್ಮ ಹುಡುಗ ನಾನು ಬೈದು ಬಿಡ್ತಾನೆ ಸಂದಕ್ಕೆ. ಹಂಗೆ ಬೈಯಲ್ಲ. ಯಮ್ಮ ನೀನು ಬುದ್ಧಿ ಬೇಡವೆ, ಯಾಕೆ ಬಿಡ್ಕೊಂಬೋದು ಅಂತ ಬೈತಾನೆ. ಅದಕ್ಕೇನೆ ನಮ್ಮ ಹುಡುಗಿ ಹೇಳಿರೋ ಮಾತ್ರ ನಾನು ಬಿಡ್ಕೊಂಬತ್ತಾಯಿ. ನಮ್ಮ ಹುಡುಗಿ ಹೇಳಲಿ, ಅವನು ಪಾಪ ಇವತ್ತು ದೇವ್ರಂತ ಮನ್ಸ, ಅವನೇ ನಾನು ನ್ಯಾಯ ಮಾಡಲ್ಲ. ಅವ್ನು ಬಿಡ್ಕೊಂಬಿಡ್ದು ಅಂತ ಹೇಳೋಗಿ ಅವನಿ. ನನ್ನ ಮಗುಗೆ ಆಮೇಲೆ ನಾನು ಮೋಸ ಮಾಡಿ ನಾನು ನಿಮ್ಮನ್ನು ಬಿಡ್ಕೊಂಬಕ್ಕೆ ತಯಾರಿಲ್ಲಮ್ಮ. ಅಷ್ಟೇನೆ, ಅವರಿಬ್ಬರು ಹಂಗೆ ಇರ್ಬೇಕಮ್ಮ. ನೀನು ಬಿಡ್ಕೋಬೇಡ ಅಂತ ಹೇಳೋಗ್ತಾನೆ ನಾನು. ಅದಕ್ಕೇನೆ ನಾನು ಬೀಗ ಹಾಕ್ಕೊಂಡು ಹೋಗ್ತೀನಿ. ಓವಿ ಇವಳು ಅಸ್ಲಿ ಇದ್ದಾಳೆ. ಇವಳು ಏನಾಗ ಬರ್ತಾಳಪ್ಪ. ಥೂ, ನನಗಂತೂ ಸಿಟ್ಟು ಬಂದೈತೆ. ಒಟ್ಟು ಹಸ್ತಿರೋದಕ್ಕೂ ಅದಕ್ಕೂ ಎಂತೆಂಥ ಮತ್ತೆ ಬೈಕೆ ಮನಪ್ಪ. ಹಿಂಗೆ ಅಸ್ಲಿ ನಮ್ಮಂಗೆ ಆಗ್ತೈತಿ. ಸುಮ್ಕಿರ ನಂಬಲ್ಲ. ಹೇಳು ಎಂತ ಇದ್ರಂತಾಳೋ ಏನೋ. ಹೇಳು ಕೊಟ್ಟಿದ್ರೆ ಏನು ಕಳ್ಕೊಂಬಳೆ ಒಂದು ಈಟ. ಥೂ, ಹಂಗೇನೆ ನಿಜವಾಗ್ಲೂ ನನಗೆ ಹಂಗೇನೆ ಎಂತಂತ ಮಾತು ಬೈಕೆ ನಮ್ಮಂಗೆ ಅವತ್ತಿ ಅಜ್ಜಿನ. ಬಿಡತ್ತಾಳ್ತಾಗ ಏನು ನಿಮ್ಮಪ್ಪ ಹೇಳೋಗ್ಯವನೇ. ಅದಕ್ಕೆ ನಿಮ್ಮಪ್ಪ ಹೇಳೋಗಿದ್ರದ್ರಿಂದನ ಅವಳು ಹಂಗೆ ಆಡ್ತಾಳಷ್ಟೇನೆ. ಯಾಕೆ ಬಂದಿಲ್ಲ ಕಣೆ, 2 ದಿನ ಆಯ್ತು. ನಿಮ್ಮಪ್ಪ ಯಾಕೆ ಹೋಗ್ಯವನಿ? ಯಾತ ಹೋದ್ನ ಏನೋ? ಗೊತ್ತಿಲ್ಲ. ಎಲ್ಗೋ ಹೋಗ್ಯವನಿ. ಎಲ್ಲಿಗೆ ಹೋಗ್ಯವನಿ ಅಂತ ಗೊತ್ತಿಲ್ಲ. ಅಯ್ಯೋ ಅಯ್ಯಪ್ಪ, ಭಾರಿ ಇದಾನಪ್ಪ ನಿಮ್ಮಪ್ಪ. ಏನು ಅಲವಾಟ ಆಡ್ತಾನೆ. ಮಗಳು ಅಂಬೋದು ಸ್ವಲ್ಪನಾದರೂ ಇಲ್ಲ ಅವ ಅಪ್ಪಗೆ. ನಡಿ ಹೋಗಿ ಅಂಗಡಿಗೆ ತಗೊಂಬಂದು ಇಲ್ಲೇ ಮಾಡೋಣ. ಅವಳು ಸ್ಟವ್ನು ಕಿತ್ಕೊಂಡು ಹೋದ್ಲು. ತಪ್ಪಳೆಗಳೆಲ್ಲ ಇಸ್ಕೊಂಡು ಹೋದ್ಲು. ಅವಳೆ ಅಂತಾಳೆ ಹೇಳು. ಗನವಾಗಿದ್ಲಮ್ಮ. ಮಾತಾಡಿಸ್ಕೊಂಡು ಸೇನಕ್ಕಿದ್ದಾಳು. ಹಂಗೆ ಹೆಂಗೆ ಆಡ್ತಾಳೆ. ಥೂ, ಇವಳು ಒಳ್ಳೆಳಲ್ಲಮ್ಮ ತಾಯಿ. ಬಾ ಹೋಗೋಣ, ಅಂಗಡಿ ತಕೋಗಿ ಕೇಳೋಣದೇಲೆ. ಅಣ್ಣ ಇನ್ನು ಏನಂಬುತ್ತೆ ಅಣ್ಣ ಕೊಡೋಣ, ನಾವು ಕೂಲಿ ಹೋಗ್ತೀವಿ, ಬೈನ ತಗೊಂಬಂದು ಕೊಡ್ತೀವಿ ಅಂತ ಹೇಳೋಣ ಬಾ. ನಮ್ಗಂತೂ ಇದಪ್ಪ ಒಂದಿಟ್ಟು ಉಂಬಕ್ಕೆ ಏನಪ್ಪ ಇದು ಅಮ್ಮಂಗಾಗುತ್ತೆ. ಯಾರು ಕೊಡಲ್ಲ. ಒಂದಿನಲ್ಲ ಒಂದು ಕಾಲಲ್ಲ ಬಿಡತ್ತ. ಒಂದು ದಿವಸ ಆದರೆ ಯಾರನ್ನ ಕೊಡ್ತಾರೆ, ಯಾರು ಕೊಡಲ್ಲ. ಅದ್ರಾಗಿದ್ದು ನಮ್ಮ ಕೇರೆಗಳಾರು ನಮ್ಮ ಮೇಲೆ ಕೇವಣಿ ಮಾಡ್ತಾರೆ. ಎಂಬ್ಲೆ ಹೇಳು, ಇನ್ನು ಆಗಲೇ ಹೇಳು, ಹಂಗೆ ಹಿಂಗೆ ಅಂತೇಳಿ ಕೇಣಿ ಮಾಡ್ತಾರೆ ಯಮ್ಮ ನಮ್ಮ ಮ್ಯಾಲೆ. ಯಾವಳು ಒಂದಿಟ್ಟು ಕೊಡಲ್ಲ, ಯಾವಳು ಒಂದಿಟ್ಟು ತುಂಬಕ್ಕಿಕ್ಕಲ್ಲ. ಅವಳು ಗಣವ ಚಪಾತಿ ಮಾಡಿ ಅವಳೆ ರಂಜಿ ಒಂದು 2 ಚಪಾತಿ ಕೊಟ್ಟಿದ್ರೆ ಸಾಕಾಯಿತು. ಕೊಡಲೇ ಇಲ್ವಲ್ಲ. ಕೊಡಲ್ಲ ಬಾ. ಅವಳೆಲ್ಲಿ ಕೊಡ್ತಾಳೆ? ಕೊಡೋದಿಲ್ಲ ಬಾ ಸುಮ್ಮನೆ. ಏನು ಕಿಟ್ಟು ಅಂಕಲ್ ಹಾಡು ಹೇಳ್ತಾ ಇದ್ದೀರಾ? ಮತ್ತೆ ವ್ಯಾಪಾರ ಜೋರಾ? ಏನ್ ಜೋರೋ ಏನೋ. ನೀವೊಂದು 50 ರೂಪಾಯಿ ಬಾಕಿ ಕೊಡಬೇಕಾಗಿತ್ತು, ಕೊಟ್ಟಿಲ್ಲ. ಕೊಡ್ತೀನಿ ಅಣ್ಣ. ಇವತ್ತು ಸಾಯಂಕಾಲ ಕೊಟ್ಬಿಡ್ತೀನಿ ಅಣ್ಣ. ಇವತ್ತು ಸಾಯಂಕಾಲ ತಗೊಂಬಂದು ಕೊಟ್ಬಿಡ್ತೀನಿ. ಇವತ್ತು ಸಾಯಂಕಾಲಕ್ಕೆ ನಂದು ಸಂಬಳ ಆಗುತ್ತೆ. ನಾವು ಕೂಲಿ ಹೋಗಿದ್ವೇಳು, ಕೂಲಿದ ಇನ್ನೂ ದುಡ್ಡು ಕೊಟ್ಟಿಲ್ಲ. ಇವತ್ತು ಸಾಯಂಕಾಲ ಕೊಟ್ಬಿಡ್ತೀನಿ. ನಮ್ಮದು ಇವತ್ತು ಒಂದು ದುಡ್ಡು ಬರ್ಬೇಕಣ್ಣ. ಕೂಲಿ ಹೋಗಿರೋದು ಮಸ್ತಾಗೈತಿ. ಮತ್ತು ಇಸ್ಕೊಂಡಿರೋರು ಕೊಡಬೇಕು. ಯಾಕೋ ಕೊಡೋಂಗೇ ಇಲ್ಲ ಕಣಣ್ಣ ನಮ್ಮ ಸಮಯಕ್ಕೆ ಸರಿಯಾಗಿ. ಅಣ್ಣ ನನಗೆ 1 kg ರವೆನೂ 1 kg ಕೊಟ್ಟುಬಿಡು. ಒಂದು 500 ರೂಪಾಯಿ ಸಾಮಾನು ಕೊಡು. ಬೈನಾಗ ತಗೊಂಬಂದು ಕೊಡ್ತೀನಿ. ಇಲ್ಲಮ್ಮ, ನಾನು ಮಾತ್ರ ಕೊಡಲ್ಲ. ಇಲ್ಲೋಡ, 1 ರೂಪಾಯಿ ಸಾಲ ಕೊಡಲ್ಲ. ನೀನು ಹಂಗೆ ತಿಳ್ಕೊಬೇಡ. ನೀನು ಕೇಳೋಕ್ಕೆ ಹೋಗ್ಬೇಡ. ಇಲ್ಲೋಡ, 1 ರೂಪಾಯಿ 50 ರೂಪಾಯಿ ಸಾಲ ಕೊಟ್ಟಿದ್ದೀನಿ. ಅದನ್ನು 50 ರೂಪಾಯಿ ಇಸ್ಕ, ತಿರ್ಗಿ 50 ರೂಪಾಯಿ ತಗೊಂಡು ಹೋಗಷ್ಟೀನಿ. 500 ರೂಪಾಯಿ ಗಟ್ಟಲೆ ನಾನು ನಾಳೆ ಸಾಲ ಕೊಟ್ಟು ನಾಳೆ ಕೈ ಸುಟ್ಕೊಬಿಟ್ಟೈನಿ. ನಾನು ಯಾರಿಗೂ 500,000 ಗಟ್ಟಲೆ ಸಾಲ ಕೊಡ್ದಂಗೆ ಆಗ್ಬಿಟ್ಟೈನಿ.
ಇಲ್ಲಮ್ಮ ಕೊಡೋಕ್ಕಾಗಲ್ಲಮ್ಮ. ನೀನೇನ ಬೈಕ್ಯ. ಅಲ್ಲ ಕೊಡೋಣ, ಬೈನ ತಗೊಂಬಂದು ಕೊಡ್ತೀನಿ. ಬೈನಾಗ ಕೊಡ್ತಾರೆ. ಇವತ್ತು ಮುಗಿತೈತೆ, ಕೂಲಿ ಹೋಗಿದ್ವಿ, ಇವತ್ತು ಮುಗಿತೈತೆ ಅಲ್ಲಿ ಬೋತ್ಕು ಕೊಡ್ತಾರೆ. ಅದಕ್ಕೇನೆ ಬೈನಾಗ ತಗೊಂಬಂದು ಕೊಡ್ತೀವಿ, ಕೊಡೋಣ. ಬೈನ ಕೊಡ್ತೀನಿ, ಇವಾಗೇನು ಬೈನ ಬತ್ತಿದಂಗೆ ಇಲ್ಲೇ ಕೊಟ್ಬಿಡ್ತೀನಿ. ಇಲ್ಲ ಕಣಮ್ಮ, ನೀನು ಏನನ್ನ ಬೈಕ ಶಿಷ್ಯಮ್ಮ, ಸಾಲ ಮಾತ್ರ ಕೊಡಲ್ಲಮ್ಮ. ನೀನು ನಮ್ಮ ಅಂಗಡಿಗೆ ಗೊತ್ತಾನೇ ಇರಲಿಲ್ಲ. ಯಾವತ್ತೋ ಒಂದು ದಿವಸ ಬರೋದು ಅಂತಂದ್ರೆ ಮೊನ್ನೆಯಿಂದ ಗೊತ್ತಾ ಇದ್ದೀರಾ, ಆದ್ರೆ ಸಾಲ ಕೇಳ್ತಾ ಇದ್ರಿಲ್ಲಮ್ಮ. ಇಲ್ಲ, ನಾವು ಸಾಲ ಕೊಡೋದಿಲ್ಲ ನಾವು. ಇರೋದು ಹೇಳ್ತೀನಿ, ಯಾಕಂದರೆ ವ್ಯಾಪಾರ ನನಗೆ ಅಲ್ಲೇನೆ ನಾನು ತುಂಬ ಜನ ನೋಡ್ಕೊಬಿಟ್ಟಿದ್ದೀನಿ, ತಗೊಂಡು ಹೋಗ್ತಾರೆ, ಕೊಡಲ್ಲ. ಅದಕ್ಕೆ ನಾನು ಏನಿದ್ರು 50-100 ಅಷ್ಟೇ ನಾನು ಸಾಲ ಕೊಡೋದು, ಜಾಸ್ತಿ ಕೊಡಲ್ಲ ಕಣಮ್ಮ. ಅದಕ್ಕಾಗಿನ ಸುಮ್ಮನೆ ಕೇಳಬೇಡ. ಸುಮ್ಮನೆ ಯಾಕೆ ಕೇಳಿ ಇಲ್ಲ ಅನ್ನಿಸ್ಕೋಬೇಡ. ನಾನು ಇರೋದು ಹೇಳ್ತೀನಿ, ಇಲ್ಲ ಕೊಡೋಕ್ಕಾಗಲ್ಲ. ಅಂಗಡಿ ಯಾಕೆ ಇಕ್ಕೊಂಡಿದ್ಯಾ? ಮತ್ತೆ ಸಾಲ ಕೊಡಲ್ಲ ಅಂದಮೇಲೆ ಮುಚ್ಚಾಕೊಂಡು ಹೋಗು. ಹೋಗು, ಅಂಗಡಿ ಯಾಕೆ ಇಕ್ಕೊಂಡಿದ್ಯಾ ಇಲ್ಲಿ? ಎಲ್ಲ ನಾನು ಬಾಕ್ಲು ಬಡ್ಕೊಂಡು ಹೋಗು. ಸಾಲ ಕೊಡಲ್ವಂತೆ, ಅಂಗಡಿ ಅಂದಮೇಲೆ ಕೊಡ್ಬೇಕು. ಮತ್ತೆ ಯಾಕೆ ಇಕ್ಕೊಂಡಿದ್ಯಾ ನೀನು ಅಂಗಡಿನ? ಬರಲ್ವೇ ನಾವು ದುಡ್ಡಿದ್ದಾಗ ಬಂದು ತಗೊಂಡೋಗಲ್ವೇ? ಮೊನ್ನೆ ನಾವು 300 ರೂಪಾಯಿ ಸಾಮಾನು ತಗೊಂಡೋಗಿರಲಿಲ್ವೇ? 100 ರೂಪಾಯಿ ವ್ಯಾಪಾರ ಮಾಡಿರಲಿಲ್ಲ ನಾವು. ಮನೆಗೆ ಗನವಾಗಿ ಬಂದು ಎಲ್ಲ ತಗೊಂಡೋಗ್ತೀವಿ, ತರಕಾರಿ ಟೊಮೆಟೊ ಹಣ್ಣು ಎಲ್ಲ ತಗೊಂಡೋಗ್ತೀವಿ. ನಾವು ವ್ಯಾಪಾರ ಮಾಡಲ್ವೇ? ದುಡ್ಡು ಕೊಡು. ಇವಾಗ ನಮಗೆ ಸಾಲ ಕೊಡು, ದುಡ್ಡು ಕೊಡಲ್ವೇ ನಾವು? ದುಡ್ಡು ಕೊಟ್ಟು ನೀನು ಅಂಗಡಿ ವ್ಯಾಪಾರ ಮಾಡಲ್ವೇ? ವ್ಯಾಪಾರ ಮಾಡಕ್ಕೆ ನೀನು ಅಂಗಡಿ ಬತ್ತೀವಿ ಅಂದಮೇಲೆ ನೀನು ಸಾಲ ಕೊಡಬೇಕಪ್ಪ. ಸಾಲ ಹೆಂಗೆ ಕೊಡಲ್ಲ ಅಂತೀಯ ನೀನು? ಕೊಡ್ಬೇಕು ನೀನು ಸಾಲನ, ಅದೇ ಕೊಡಲ್ಲ. ಹೋಗಮ್ಮ ಸುಮ್ಮನೆ, ನಿನ್ ಜೋರೆಲ್ಲ ಮಾಡಬೇಡ ಇಲ್ಲಿ. ಟೌನ್ಗಳಕ್ಕೆ ಹೋಗ್ತೀಯಲ್ಲ, ಅಲ್ಲೆಲ್ಲನ ಹಂಗೆ ಇಸ್ಕೊಬರ ಹೋಗಿ ಸಾಲ. ನೀವು ಯಾಕೆ ಕೇಳಿದ್ರೆ ಅಂಗಡಿ ಸಾಲ ಕೊಡ್ದಿಲ್ಲದ ಮೇಲೆ ಅಂತೇಳಿ ಟೌನ್ನಾಗೆಲ್ಲ ಹೋಗಿ ಸರೋಗು, ಮತ್ತೆ ಹೋಗುತ್ತೆ ಕಳಿಸ್ತಾರೆ. ನಾವು ಸಾಮಾನು ಕೊಡ್ತೀವಿ, ನೀನು ದುಡ್ಡು ಕೊಡ್ತೀಯ ಅಷ್ಟೇ. ಬೇಕಿದ್ರೆ ತಗೊಂಡೋಗು, ಬೇಡಲಿಲ್ಲ ಅಂದ್ರೆ ಹೋಗು. ನಿನ್ಗೆ ದುಡ್ಡು ಕೊಡ್ತೀಯ, ತಗೊಂಡೋಗ್ತೀಯ. ಏನು ಮಾತಾಡ್ತೀಯ? ಅವಳಿಗೆ ಹೊಟ್ಟಸ್ತೈತೆ ಕಾಣೋಣ, ಅದಕ್ಕೇನೆ ಅವಳಿಗೆ ಸಿಟ್ಟು ಬಂದೈತೆ. ಹೊಟ್ಟಸ್ತಿರೋದಕ್ಕೂ ಅದಕ್ಕೂ ಇವಾಗ ಅವಳಿಗೆ ತುಂಬಾ ಹಸುವಾಗ್ಬಿಟ್ಟೈತೆ. ಉಂಡಿಲ್ ಕಾಣೋಣ, ರಾತ್ರಿ ಉಂಡಿರೋದು, ರಾತ್ರಿನೂ ಉಂಡಿಲ್ಲ, ನೆನ್ನೆ ಸೆದ್ದಾಗ ಉಂಡಿರೋದು. ಇವತ್ತಾತು ಹೊಟ್ಟೆ ಹಸ್ತೈತೆ ಕಾಣೋಣ. ಕಾಫಿ ಕುಡ್ದಿಲ್ಲ, ಏನಿಲ್ಲ. ಎಣ ಕೊಡೋಣ, ಎಣೋ ಉಪ್ಪಿಟ್ಟು ಮಾಡೋಕ್ಕೆ ರವೆ ಒಯ್ದು ಒಂದಿಟ್ಟು ಜಲ್ದಿ ಉಪ್ಪಿಟ್ಟು ಮಾಡ್ತೀವಿ. ಎಣ ಕೊಡೋಣ, 1 kg ರವೆ, 1 kg ಎಣ್ಣೆ ಕೊಡೋಣ. ಎಣೋ ಕಿಟ್ಟಣ, ನಿನ್ನ ಕಾಲು ಬೀಳ್ತೀನಿ, ಕೊಡೋಣ. ಹೊಟ್ಟಸ್ತೈತೆ ಎಣ ಕೊಡೋಣ, ನಿಂದ ಅಮ್ಮಯ್ಯ. ಮತ್ತೆ ಕೆನ ಬೇಡ್ವಿ, ಅಂಗಡಿ ಯಾಕೆ ಇಕ್ಕೊಂಡ ಇದ್ದೀನಿ, ನಾನು ಸಾಲ ಕೊಡಬೇಕೋ ಬೇಡವಾ ಅಂತ ಹೇಳಿ. ಕೊಡು, ಏನು ನಮ್ಮಂತ ಹೆಂಗಸ್ರಿ ಕೊಡ್ತೀವಿ, ನಾವೇನೇನು ಕೂಲಿ ಮಾಡ್ತೀವಿ? ನಾವು ತಾಯಿ ಮಗಳಿಬ್ರು ಕೂಲಿ ಮಾಡ್ತೀವಿ. ತಾಯಿ ಮಗಳಿಬ್ರು ಕೂಲಿ ಮಾಡಿ ನಾವು ಮಸ್ತ ದುಡ್ಡು ಇಕ್ಕೊಂಡಿದ್ದೀವಿ, ಕೊಡ್ತೀವಿ. ನಿನ್ನೇನು ತಿಂದು ಎತ್ತಾಕಲ್ಲ ನಾವು. ಅಂಗಡಿ ಏನು ನಾವೇನು ಊರು ಬಿಟ್ಟು ಹೋಗ್ತೀವಿ? ನಾವು ಈ ಊರಾಗೆ ಇರೋದು. ನಾವೇನೇನು ನಿಂದೇನು ಏನು 1 ರೂಪಾಯಿ ನಿಲ್ಲಿಸ್ಕೊಂಬಲ್ಲ, ಕೊಡ ಮರಯ್ಯ, ಕೊಡ್ತೀವಿ. ಅದು ಯಾಕಂಗಾಡ್ತೀಯ ನೀನು? ಸುಮ್ಮನೆ ಹೋಗಮ್ಮ, ಏನು ಜೋರು ಮಾಡೋದು ನೀನು? ಅಂಗಡಿ ಯಾಕೆ ಇಕ್ಕೆ ನಮ್ಮ ಜಾಗದಾಗ ನಾನು ಇಕ್ಕೋಣ, ನೀವು ಬೇಕಿದ್ರೆ ಬಾ, ಬೇಡದಿದ್ರು ಹೋಗೋ. ಇವೆಲ್ಲ ಬಿಟ್ಬಿಡ್ಬೇಕು ನಂತಾಗ, ಇವೆಲ್ಲ ಜೋರು ಮಾಡೋದೆಲ್ಲನ. ಇವೆಲ್ಲ ನಡೆಯಲ್ ಕಡಮ್ಮ ನಂತಾಗೆ. ಏನು ಜೋರು ಮಾಡ್ತಾ ಇದೀಯ? ಹೊಸಬಿದ್ದಾರು ಹಿಂಗಲ್ಲ ಕೇಳೋದು. ಸುಮ್ಮನೆ ಹೋದ್ರೆ ಸೆನಕೈತಿ. ಇಂಥವ್ರ ನ್ಯೂಸ್ ಜನ ನೋಡಿಲ್ಲ, ಎಣ್ಣ ಎಕ್ಕ ಅಂತ ಹೇಳಿ ಬಂಗಾಳಿ ಮಾತಾಡ್ಕೊಂಬಂದು ಆಮೇಲೆ ಮುಷ್ಟಿರ್ ಹೋಗಾರ್ನು ನಾನು ಎಲ್ಲರನ್ನೂ ನೋಡಿ ನಿಂಕಣಮ್ಮ. ನನ್ನ ಸರ್ವಿಸ್ನ ನಿನ್ನಂತರ ನ್ಯೂಸ್ ಜನ ನೋಡಿ ಬಿಸಾಕಿಲ್ಲ. ಸುಮ್ಮನೆ ಹೋಗತ್ ಕಲಿ ಯಶಿಕೆ. ಯಾಕ್ರೇ ಹಿಂಗ್ ಗುದ್ದಾಡ್ತೀರಾ? ಅವನಿಗೆ ಬರಲ್ವೇನ್ರಿ? ಬೋರ್ಬೇಕು, ಇನ್ನೂ ಉಂಡಿಲ್ಲ ಬಗ್ಗೆಕಾಯ. ಅದಕ್ಕೆ ಒಂದಿಟ್ಟು ಉಪ್ಪಿಟ್ಟು ಮಾಡ್ಕೊಂಬನ, ನೆನ್ನೆ ಸೆದ್ದೆ ಉಂಡಿರೋದು. ಒಂದಿಟ್ಟು ಸಾಲ ಕೊಡ ಮರ ಅಂಗಡಿಗೆ ಅಂದ್ರೆ ಕೊಡಲ್ಲ ಅಂತ ನೀವು ಅಣ್ಣ. ಏನು ಅಂಗಡಿನೇ ನಾವೇನು ಓದ್ಕೊಂಡು ಹೋಗ್ತೀವಿ, ಏನು ಊರು ಬಿಟ್ಟು ಹೋಗ್ತೀವಿ ಅಮ್ಮಂಗೆ ಆಡ್ತಾರೆ. ಅಂಗಡಿ ಹಾಕಿಕ್ಕೋಣ, ಏನೋ ಸಾಲ ಕೊಡ್ದಿಲ್ಲದ ಮೇಲೆ. ಅಲ್ಲ ಬೋಲು ಇದ್ದಾನೆ ಇವನೆಲ್ಲ. ಹಿಂಗಾದ್ರೆ 3 ದಿನಕ್ಕೆ ಅಂಗಡಿ ಮುಚ್ಕೊಂಡು ಹೋಗ್ತೇವೆ, ಹೋಗು ನೀನು. ಇಂಥ ಮಾಡಬಾರ್ದು, ಬಡವ್ರ ಬಗ್ರಿಗೆ ಅಯ್ಯನ್ ಬೇಕು ನೀನು, ಹಿಂಗೆ ಮಾಡಬಾರ್ದು. ಏನೋ ಕೇಳ್ತಾರೆ ಜನ, ಏನೇನು ಊರು ಬಿಟ್ಟು ಎತ್ತಾಗ ಹೋಗ್ತಾರೆ, ಊರಾಗಿರೋದಕ್ಕೆ ಕೇಳ್ತಾರಪ್ಪ. ಹೆಂಗಾಡ್ತಾರೆ ಇನ್ನು ಉಂಡಿಲ್ ಕಣ್ ಬಗ್ಗೆಕಾಯಿ. ಹೊಟ್ಟಸ್ತೈತೆ ಅಂದ್ರೆ ಕೊಡು ಅಂದ್ರೆ ಕೊಡಲ್ಲ ಅಯ್ಯಪ್ಪ. ಬಿಡ ಮತ್ತೆ ಅದು ಯಾಕಂಗೆ ಸಿಟ್ಟು ಹಾಕ್ತೀಯ? ಹೊಟ್ಟಸ್ತೈತೆ ಕಣ್ ಬಗ್ಗೆಮ್ಮ, ಇನ್ನೂ ಉಂಡಿಲ್ಲ ಬರೋ ನಂಬ್ತಿದ್ವಿ. ಯಾಕೆ ಕಡಲೆ ಬುಡ್ಡ ಕೀಳಕ್ಕೆ ಬಿಸ್ಲೇ ನಮ್ಮ. ಬಿಸ್ಲೇನೆ ಬರಂಗಿದೆ, ಬರ್ರಿ ಅಲ್ಲೇ ಉಂಬಕ್ಕೆ ಇಕ್ತರ್ತೀರ. ನಾನು ಹೇಳ್ತೀನಿ, ಅವ್ರ ಮನೆಯಾಗ್ಲಾರ ತಂದಿರ್ತಾರೆ ಬುತ್ತಿನ, ಇವ್ರು ಉಂಡು ಬಂದಿಲ್ಲ ಇಕ್ರಿ ಅಂದ್ರೆ ಇಕ್ತಾರೆ. ಬರ್ರಿ. ಏನು ಮಾಡ್ಕೊಬೇಡ್ರಿ, ಬರ್ರಿ. ಕೋಲೇರೆ ಸಿಕ್ಕಿಲ್ಲ ನನಗೆ ಬೇರೆನೆ. ಬರ್ರಿ ಹೋಗಾನ. ನಡಿ. ಇವನು ಕೊಡಲ್ಲ ಅಂತಾನೆ ಯಪ್ಪ. ನಡಿ ಹೋಗಾನ, ನಡಿಯಮ್ಮ, ಅಲ್ಲೇ ಉಂಬಕ್ಕಾಗುತ್ತೆ. ಪಾಪ ನಮ್ಮ ಸುಪ್ಪಿ ಹೊಟ್ಟಸ್ತು ಬಿಟ್ಟೈತಿ. ಸಿಟ್ಟು ಬತ್ತೈತೆ ಹಸುವಿನಾಗೆ. ಅವಳಿಗೆ ಒಂಥರ ಹಸು ತಡ್ಕೊಳಕ್ಕಾಗ್ತಿಲ್ಲ, ಸಿಟ್ಟು ಬತ್ತೈತೆ. ಸೊ ಪಾಪ ನೋಡೋಕ್ಕಾಗ್ತಾ ಇಲ್ಲ ಅವಳನ್ನ. ತುಂಬ ಸಿಟ್ಟು ಮಾಡ್ಕೊಂಡು ಅವಳೆ ಹೊಟ್ಟೆ ಹಸ್ತಿರೋದಕ್ಕೂ ಅದಕ್ಕೂ. ಏನು ಮಾಡೋಣ? ಸಾಲ ಕೇಳಿವಿ, ಸಾಲ ಕೊಡಲಿಲ್ಲ. ಅದಕ್ಕೆ ಭಾಗ್ಯಕಯ್ಯ ಬರ್ರಿ ಕೂಲಿ ಹೋಗಿತ್ತಾಗ ಅಲ್ಲೇ ಉಣ್ಣಿರಿ ಇಂತಿ ಅಂತ ಹೇಳ್ತಾಯ್ತು. ಕೂಲಿ ಹೋಗಿತ್ತಾಗ ಅಲ್ಲೇ ಉಂಬನ ಅಂತೇಳಿ ಹೋಗ್ತೀವಿ. ಇನ್ನೇನು ಮಾಡೋಣ? ಕೂಲಿ ಹೋಗಿತ್ತಾಗ ಅಲ್ಲೇ ಉಣ್ತೀವತ್ತ. ಇದೊಳ್ಳೆ ಸವಾಸ ಆತಲ್ಲಪ್ಪ ನಮ್ಮದು, ಮಂಗಾಗೈತೆ ಹೋಗತ್ತೆ. ನಮ್ದಂತ ಕರ್ಮ ಯಾರಿಗೂ ಬೇಡ. ಇವತ್ತು ಕೂಲಿ ಹೋಗ್ತಾ ಇದ್ದೀವಿ, ಕಡಲೆ ಬುಟ್ಟು ಕೀಳಕ್ಕೆ ಬಿಸ್ಲಾಗೆ ಕಡಲೆ ಬುಟ್ಟು ಕೀಳಕ್ಕೆ ಹೋಗ್ತಾ ಇದ್ದೀವಿ. ನೋಡ್ತಾ ಇರಿ, ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮೊಬೈಲ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೊಡಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.